ಆಪರೇಷನ್ ಸಿಂಧೂರ ಆರಂಭಗೊಂಡ ರೀತಿಯ ಬಗ್ಗೆ ಮತ್ತು ಅಂತ್ಯಗೊಂಡ ರೀತಿಯ ಬಗ್ಗೆ, ಅರ್ಥಾತ್ ಕದನ ವಿರಾಮ ಜಾರಿಗೆ ಬಂದ ರೀತಿಯ ಬಗ್ಗೆ ವಿಪಕ್ಷಗಳದ್ದು, ಅದರಲ್ಲೂ ಕಾಂಗ್ರೆಸ್ಸಿನದ್ದು ಸ್ಪೆಸಿಫಿಕ್ ಸ್ಟ್ಯಾಂಡ್ ಇದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಾದ ನಂತರ ಸರ್ಕಾರಕ್ಕೆ AICC ಬೆಂಬಲವನ್ನು ಸೂಚಿಸ್ತು, ನೀವು ಯಾವುದೇ ಕ್ರಮ ಕೈಗೊಂಡ್ರೂ ವಿಪಕ್ಷಗಳು ನಿಮ್ಮ ಜೊತೆಗೆ ನಿಲ್ತವೆ ಅಂತ ಹೇಳಿದ್ರು. ಆಪರೇಷನ್ ಸಿಂಧೂರ ಸ್ಟಾರ್ಟ್ ಆಯಿತು, ವಿಪಕ್ಷಗಳ ಬೆಂಬಲಕ್ಕೆ ನಿಂತ್ಕೊಂಡ್ವು, ಕಾಂಗ್ರೆಸ್ ಹೇಳಿಕೆಗಳನ್ನು ಕೊಡ್ತು. ಕದನ ವಿರಾಮ ಏಕಾಏಕಿ ಜಾರಿಗೆ ತಂದದ್ದು ಅದು ಕೇಂದ್ರ ಸರ್ಕಾರದ ವಿವೇಚನೆಗೆ ಬಿಟ್ಟಂಥದ್ದು. ಆದರೆ ಅಮೆರಿಕದ ಮಧ್ಯಸ್ಥಿಕೆಯ ಬಗ್ಗೆ ಏನಂತೀರಿ ಅಂತ ಪ್ರಶ್ನೆ. ಇದು ಕಾಂಗ್ರೆಸ್ಸಿನ ಅಧಿಕೃತ ಸ್ಟ್ಯಾಂಡ್. ಶಶಿ ಥರೂರ್ ಸಂಸದರು, ಕೇರಳ ಕಾಂಗ್ರೆಸ್ಸಿನ ನಾಯಕರು ಕೇವಲ ಈ ವಿಷಯದಲ್ಲ, ಇತ್ತೀಚೆಗೆ ಅನೇಕ ವಿಷಯಗಳಲ್ಲಿ ಕಾಂಗ್ರೆಸ್ಸಿನ ಅಧಿಕೃತ ಸ್ಟ್ಯಾಂಡಿಗೆ ತದ್ವಿರುದ್ಧ ನಿಲುವನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರವನ್ನು, ನರೇಂದ್ರ ಮೋದಿಯನ್ನು ಬೆಂಬಲಿಸಿಕೊಂಡು ಬಂದಿದ್ದಾರೆ. ಸ್ಪೆಷಲಿ ವಿದೇಶಾಂಗ ನೀತಿಯ ವಿಷಯದಲ್ಲಿ. ಈಗ ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಅದೇ ಲೀಗ್ಗೆ ಸೇರ್ಕೊಂಡ್ರ, ಅದೇ ಲಿಸ್ಟಿಗೆ ಸೇರ್ಕೊಂಡ್ರ. ನಮ್ಮ ಸೈನಿಕರ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದಿದ್ದಾರೆ. ಮೋದಿ ಸರ್ಕಾರದ ಆಕ್ರಮಣಕಾರಿ ನೀತಿ ಸರಿಯಾಗಿದೆ. ಶತ್ರು ರಾಷ್ಟ್ರಕ್ಕೆ ಕಠಿಣ ಸಂದೇಶ ಕೊಟ್ಟಿದ್ದಾರೆ. ಕಾರ್ಯಾಚರಣೆಯನ್ನ ಕೇಂದ್ರ ಸರ್ಕಾರ ಸರಿಯಾಗಿ ನಿರ್ವಹಿಸಿದೆ. ಉಗ್ರರ ನೆಲೆ ನಾಶಗೊಂಡ ನಂತರ ಯುದ್ಧ ಬೇಡ ಅನ್ನುವ ನಿರ್ಧಾರವೂ ಸರಿಯಾಗಿದೆ. ಮುಂದಿನ ದಿನಗಳಲ್ಲಿ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂದ್ಬಿಟ್ಟು ಪಿ ಚಿದಂಬರಂ ಮಾಜಿ ಕೇಂದ್ರ ಸಚಿವರು ಕದನ ವಿರಾಮ ಜಾರಿಗೆ ಬಂದ ನಂತರ ಕಾಂಗ್ರೆಸ್ಸಿನ ಅನೇಕ ನಾಯಕರುಗಳು ಇಂದಿರಾ ಗಾಂಧಿ ಅವರನ್ನು ನೆನಪಿಸಿಕೊಂಡು, ಎಷ್ಟೇ ಒತ್ತಡ ಬಂದರೂ ಇಂದಿರಾ ಗಾಂಧಿ 1971ರಲ್ಲಿ ಕದನ ವಿರಾಮಕ್ಕೆ ಒಪ್ಪಿರಲಿಲ್ಲ. ಇಂದಿರಾ ಗಾಂಧಿ ತೋರಿಸಿದ ಧೈರ್ಯವನ್ನ ನರೇಂದ್ರ ಮೋದಿ ತೋರಿಸಲಿಲ್ಲ ಅಂತ ಅನೇಕ ಕಾಂಗ್ರೆಸ್ ನಾಯಕರು ಹೇಳಿದ್ರು. ಆದರೆ ಶಶಿ ಥರೂರ್ ಮಾತ್ರ ಆಗಿನ ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ ಅಂದ್ರು. ಒಂದಕ್ಕೊಂದು ಹೋಲಿಕೆ ಮಾಡಬಾರದು. ಸರಿಯಾದ ಕಾರಣ ಇದ್ರೆ ಮಾತ್ರ ಯುದ್ಧ ಮುಂದುವರಿಸಬೇಕು. ಮೋದಿ ಸರ್ಕಾರದ ಕದನ ವಿರಾಮ ನಿರ್ಧಾರ ಸರಿ ಇದೆ. ಉಗ್ರರಿಗೆ ಪಾಠ ಕಲಿಸಬೇಕಾಗಿತ್ತು, ಕಲಿಸಿದ್ದೀವಿ. ಶಶಿ ಥರೂರ್ ಹೇಳಿಕೆ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಶಾಂತ್, ಶಶಿ ಥರೂರ್ದು ಫಸ್ಟು ಚರ್ಚೆ ಮಾಡ್ಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಇಂಟರ್ನಲ್ ಪಾಲಿಟಿಕ್ಸ್ ಕಾರಣವಾ ಏನು ಕೇಂದ್ರ ಸರ್ಕಾರದ ಬೆಂಬಲಕ್ಕೆ, ಮೋದಿ ಬೆಂಬಲಕ್ಕೆ, ಅದರಲ್ಲೂ ವಿದೇಶಾಂಗ ನೀತಿ ಅಂತ ಬಂದುಬಿಟ್ರೆ? ಅದೇ ಒಂದು, ಶಶಿ ಥರೂರ್ ಹ್ಯಾಸ್ ಸೀನ್ ದ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಯಾಕಂದರೆ ಅವರು ವಿಶ್ವಸಂಸ್ಥೆಯ ಹೌದು ಉಪಕಾರ್ಯದರ್ಶಿ ಕೂಡ ಇದ್ದರು. ಕರೆಕ್ಟ್. ಅವರು ಕಾರ್ಯದರ್ಶಿ ಚುನಾವಣೆ ಕೂಡ ನಿಂತಿದ್ದರು. ನಂತರ ಅಂದರೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಏನು ನಡೀತಾ ಇದೆ ಅಂತಕ್ಕಂಥದ್ದರ ಸಂಪೂರ್ಣ ಜಾಣಕಾರಿ ಶಶಿ ಥರೂರ್ ಬಳಿ ನಿಶ್ಚಿತವಾಗಿದೆ. ಹಾಗಾಗಿ ಅವರು ಮಾತನಾಡ್ತಾ ಇರ್ತಕ್ಕಂಥ ರೀತಿ ಬದಲಾಗಿರ್ಬೋದು ಒಂದು. ಎರಡನೇದು, ನನಗನ್ಸುತ್ತೆ ಕೇರಳ ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಫ್ಯಾಕ್ಷನಲ್ ಫೈಟ್ ಏನಿದೆ, ಕೆ ಸಿ ವೇಣುಗೋಪಾಲ್, ರಮೇಶ್ ಚೆನ್ನಿತ್ತಾಲ, ಅದರಲ್ಲಿ ಎಲ್ಲೋ ಶಶಿ ಥರೂರ್ ಮಾರ್ಜಿನಲೈಸ್ ಆಗಿದ್ದಾರೆ. ಆದರೆ ಅವರು ಬಿ ಜೆ ಪಿಗೆ ಬರಲಿಕ್ಕಿದೆಲ್ಲ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಅಂದರೆ ಆ ರೀತಿಯ ಸಾಧ್ಯತೆಗಳು ಕೇರಳದ ರಾಜಕಾರಣದಿಂದ ಎಲ್ಲೂ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಹಾಗೆ ಅನಿಸ್ತಾ ಇದೆ.
ಡೆಫಿನೆಟ್ಲಿ ಹಾಗೆ ಅನಿಸ್ತಾ ಇದೆ. ಆದರೆ ಶಶಿ ತರೂರ್ ಪ್ರೋಗ್ರಾಮ್ನಲ್ಲಿ ನರೇಂದ್ರ ಮೋದಿ ಅವರು ತಮಾಷೆ ಮಾಡಿದ್ರು. ಹಾಂ, ಎಸ್, ನರೇಂದ್ರ ಮೋದಿ ಕೇರಳಕ್ಕೆ ಹೋದಾಗ ಕೂಡ ತಮಾಷೆಯನ್ನು ಮಾಡಿದರು. ಹೀಗಾಗಿ ಶಶಿ ತರೂರ್ ಪದೇ ಪದೇ ಕೇಂದ್ರ ಸರ್ಕಾರದ ಪರವಾಗಿ ನಿಂತ್ಕೊಳ್ತಾ ಇರತಕ್ಕಂಥದ್ದು. ಮತ್ತು ನೋಡಿ, ಇದರಲ್ಲಿ 2 ಅಂಶಗಳಿವೆ ಅಜಿತ್. ಈಗ ಕಾಂಗ್ರೆಸ್ನ ವಕ್ತಾರರು ಕೆಲವರು ಬಂದು ಸೀಸ್ ಫೈರನ್ನು ವಿರೋಧ ಮಾಡ್ತಿದ್ದಾರೆ. ಏನು ಮಾಡಬೇಕಿತ್ತು ಹಾಗಾದರೆ? ಇಲ್ಲ, ನಾವು ಇನ್ನೊಂದು 10 ದಿನಗಳ ಕಾಲ ಯುದ್ಧ ಮಾಡ್ತೀವಿ, ಕ್ಯಾಜುಲಿಟಿ ಜಾಸ್ತಿ ಆಗುತ್ತೆ, ಅದರ ಜೊತೆ ಎಸ್ಕಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಹೇಗೆ ಅದನ್ನು ಕದನ ವಿರಾಮ ಘೋಷಣೆ ಮಾಡೋರಿದ್ವಿ. ಸೊ ನೋಡಿ, ಯಾರು ಯುದ್ಧವನ್ನು ಶುರು ಮಾಡ್ತಾರೋ ಅವ್ರಿಗೆ ಗೊತ್ತಿರಬೇಕಾಗತ್ತೆ ಎಲ್ಲಿ ಇದನ್ನು ಮುಗಿಸ್ತೀವಿ ಅಂತ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯುದ್ಧ ಆ್ಯಂಡ್ ಫೈಟಿಂಗ್. ಹೌದು, ನಾವು ಶುರು ಮಾಡುವಾಗ ಎಲ್ಲಿ ಇದನ್ನು ಮುಗಿಸ್ಬೇಕು ಅಂತ ಎಲ್ಲವೂ ತಗೊಳ್ಳಿ ನೀವು, ಯುದ್ಧ, ಫೈಟಿಂಗ್, ಪ್ರತಿಭಟನೆ ಎಲ್ಲದರಲ್ಲಿ ತೆಗೆದುಕೊಳ್ಳಿ. ಯಾರಿಗದನ್ನು ಎಲ್ಲಿ ಮುಗಿಸ್ಬೇಕು ಅಂತ ಗೊತ್ತಿರುತ್ತೆ, ಹಿ ವಿಲ್ ಓನ್ಲಿ ಸಕ್ಸೀಡ್. ಆ ದೃಷ್ಟಿಕೋನದಿಂದ ನನ್ನ ವೈಯಕ್ತಿಕವಾಗಿ ನೀವು ಕೇಳಿದರೆ ಕದನ ವಿರಾಮದ ಘೋಷಣೆ ಮತ್ತು ಒಪ್ಪಿಗೆ ಏನಿತ್ತು, ಇಟ್ ವಾಸ್ ಟೈಮ್ಲಿ. ಓಕೆ, ಯುದ್ಧವನ್ನೇ ಮಾಡದೆ ಅಥವಾ ದಾಳಿಯನ್ನೇ ನಡೆಸದೆ ಶಾಂತಿಯ ಪ್ರಸ್ತಾವನೆಗೆ ಅರ್ಥ ಇಲ್ಲ ಅಂತಕ್ಕಂಥದ್ದು ಕಳೆದ 20 ವರ್ಷಗಳಲ್ಲಿ ನಮಗೆ ಸ್ಪಷ್ಟ ನೋಡಿದ್ದೀವಿ. ಹೌದು, ಹಾಗಾಗಿ ನಾವು ಒಂದು ಹೆಜ್ಜೆಯನ್ನು ಮುಂದಿಟ್ವಿ. ನಾವು ದಾಳಿ ಮಾಡ್ತೀವಿ, ನಮಗೆ ನೀವು ವಾಪಸ್ ದಾಳಿ ಮಾಡಿದರೆ ನಾವು ಅದಕ್ಕೆ ಇನ್ನೊಂದು ಪ್ರತಿ ದಾಳಿಯನ್ನು ಮಾಡ್ತೀವಿ, ನಮ್ಮ ಟರ್ಮ್ಸ್ ಮೇಲೆ ನಾವು ಅದನ್ನು ನಿಲ್ಲಿಸ್ತೀವಿ ಅಂತಕ್ಕಂಥದ್ದೇನಿತ್ತು, ದಟ್ಸ್ 100% ಕರೆಕ್ಟ್. ಅದನ್ನು ಶಶಿ ತರೂರ್ ಇರಲಿ, ಬೇರೆಯವರು ಇರಲಿ, ಇಲ್ಲ ಕದನ ವಿರಾಮ ನಡಿಬಾರ್ದು ಅಂತಕ್ಕಂಥ ಸ್ಟ್ಯಾಂಡನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇತ್ತಾ? ಹೀಗಾಗಿ ಕದನ ವಿರಾಮದ ಒಟ್ಟಾರೆ ಚರ್ಚೆಯಲ್ಲಿ ಶಶಿ ತರೂರ್ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಂಬಿಗ್ವಿಟಿ ಅಥವಾ ಆ ದ್ವಂದ್ವ ಇಲ್ಲ. ಓಕೆ, ಆದರೆ ಶಶಿ ತರೂರ್ ಪದೇ ಪದೇ ಸರ್ಕಾರದ ಬೆನ್ನಿಗೆ, ಸರ್ಕಾರದ ಪರವಾಗಿ ಯಾಕೆ ನಿಂತ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ನಿಶ್ಚಿತವಾಗಿರ್ತಕ್ಕಂಥ ಚರ್ಚೆಯ ವಿಷಯ. ಬಟ್ ಪಿ ಚಿದಂಬರಂ ಸ್ಟೇಟ್ಮೆಂಟನ್ನು ನಾನು ಕಾಂಗ್ರೆಸ್ಸಿನ ಅಧಿಕೃತ ಸ್ಟೇಟ್ಮೆಂಟ್ನಿಂದ ವಿಪರೀತ ಡಿವಿಯೇಷನ್ ಅಂತೇನು ಹೇಳೋದಿಲ್ಲ. ನೋಡಿ, ಈಗ ಇವತ್ತಿನ ಸಂದರ್ಭದಲ್ಲಿ ಅಜಿತ್, ಕಾಂಗ್ರೆಸ್ ಕೂಡ ಒಂದು ದ್ವಂದ್ವದಲ್ಲಿದೆ. ಕಾಂಗ್ರೆಸ್ ಅಧಿಕಾರ, ಈಗ ನೀವು ಕಾಂಗ್ರೆಸ್ 71ರಲ್ಲಿ ಇಂದಿರಾ ಗಾಂಧಿ ಇದ್ದರು, ಅಗೇನ್ 80ರಿಂದ 84 ಇಂದಿರಾ ಗಾಂಧಿ ಇದ್ದರು, 77ರವರೆಗಿದ್ದರು, 71ರ ನಂತರ ಅದು ತುರ್ತು ಪರಿಸ್ಥಿತಿಯ ಸಂದರ್ಭದವರೆಗೆ 77ರವರೆಗಿದ್ದರು, 80ಕ್ಕೆ ವಾಪಸ್ ಬಂದರು, 84ರವರೆಗಿದ್ದರು, ಆಪರೇಷನ್ ಬ್ಲೂ ಸ್ಟಾರ್ ಕೂಡ ನಡೀತು. ಅದಾದಮೇಲೆ 91ರಿಂದ 96 ರಾಜೀವ್ ಗಾಂಧಿ, 84ರಿಂದ 89 ಇದ್ದರು, 91ರಿಂದ 96 ಪಿ ವಿ ನರಸಿಂಹರಾವ್ ಇದ್ದರು. ಫಸ್ಟ್ ಟೈಮ್ ಕಾಂಗ್ರೆಸ್ನ ಇಡೀ ನೀತಿ ಈ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಬದಲಾಗಿದ್ದು 91ರ ನಂತರ ಕಾಂಗ್ರೆಸ್ನ ನೀತಿಗಳು. ಓಕೆ, ಅದಾದಮೇಲೆ ನೀವು ಅಗೇನ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು 2004ರಿಂದ 2014ರವರೆಗೆ. ಆಗ ನನಗನ್ಸುತ್ತೆ ನೋಡಿ, ಹಿಂದೆ ಪಂಡಿತ್ ನೆಹರು ಏನೇ ಮಾಡಿರ್ಬೋದು, ತಪ್ಪುಗಳನ್ನು ಎಸಗಿರ್ಬೋದು, ಬಟ್ ಪ್ರೊಆಕ್ಟಿವ್ ರೋಲನ್ನಂತೂ ನಿಭಾಯಿಸ್ತಾ ಇದ್ರು. ಹೌದು ಹೌದು, ಸಂಬಂಧ ಇಲ್ಲ ಅಂತ ದೂರ ಕೂತ್ಕೋತಿರ್ಲಿಲ್ಲ. ತಪ್ಪುಗಳನ್ನು ಎಸಗಿದ್ದಾರೆ, ಪ್ರಮಾದಗಳನ್ನು ಎಸಗಿದ್ದಾರೆ ಕಾಶ್ಮೀರ ಮತ್ತು ಚೈನಾ ಪಾಲಿಸಿ ಸಂದರ್ಭದಲ್ಲಿ. ಹೌದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಗಟ್ಟಿ ನಿರ್ಣಯವನ್ನು ತೆಗೆದುಕೊಂಡ್ರು. ಅವ್ರು ಭಾಳ ಏನು ಪೊಲಿಟಿಕಲ್ ಅಥಾರಿಟಿ ಇರಲಿಲ್ಲ, ಆದರೆ ಹಿ ಟುಕ್ ದ ಸ್ಟ್ಯಾಂಡ್. ಇಂದಿರಾ ಗಾಂಧಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬಾಂಗ್ಲಾ ಯುದ್ಧವನ್ನು ನಡೆಸಿದರು. ಆದರೆ ನಿಮಗೆ 91ರಿಂದ 96, 2004ರಿಂದ 2014 ನ್ಯಾಷನಲ್ ಸೆಕ್ಯೂರಿಟಿ ಆ್ಯಂಡ್ ಟೆರರಿಸಮ್ಗೆ ಕಾಂಗ್ರೆಸ್ ಬಳಿ ಉತ್ತರನೂ ಇರಲಿಲ್ಲ, ಯೋಜನೆಯೂ ಇರಲಿಲ್ಲ, ಪ್ಲಾನಿಂಗೂ ಇರಲಿಲ್ಲ, ಒಂದು ಪಾಲಿಸಿ ನೀತಿ ಅಂತೂ ಏನೂ ಇರಲೇ ಇಲ್ಲ. ಹೌದು, ಹೆಜಾರ್ಡ್ ಆಗಿ ಒಂದೇನೋ ದಿಗ್ವಿಜಯ್ ಸಿಂಗ್ ಮಾತಾಡ್ತಾರೆ, ಒಂದಿನ ಚಿದಂಬರಂ ಏನೋ ಮಾತಾಡ್ತಾರೆ, ಸೋನಿಯಾ ಗಾಂಧಿ ಒಂದು ಬೇರೆ ರೀತಿಯಾಗಿರ್ತಕ್ಕಂಥ ಈ ವಿಷಯದಲ್ಲಿ ಒಂದು ಸ್ಟ್ಯಾಂಡ್ ಹಾರ್ಡ್ ಏನು ನಿರ್ಣಯಗಳನ್ನು ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ತೆಗೆದುಕೊಳ್ತಾ ಇದ್ರು, ಅದು ತೆಗೆದುಕೊಳ್ಳಲಿಕ್ಕೆ ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಇಬ್ಬರಿಗೂ ಗೊತ್ತಾಗಲಿಲ್ಲ. ಆ ಸಂದರ್ಭದಲ್ಲಿ ಇವತ್ತಿನ ಕಾಂಗ್ರೆಸ್ನ ಹೇಳಿಕೆ ಏನಿದೆಯಲ್ಲ, ಇಲ್ಲ ಹಮ್ ಘುಸ್ಕೆ ಮಾರೆಂಗೆ, ಅರೆ ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ದಾಗ ಯಾಕೆ ಈ ಪಾಲಿಸಿಯನ್ನು ತರಲಿಕ್ಕೆ ಸಾಧ್ಯ ಆಗಲಿಲ್ಲ? ಈಗ ಇಡೀ ಕಾಂಗ್ರೆಸ್ನ ಹೇಳಿಕೆ ಯಾಕೆ ಗಂಭೀರವಾಗಿ ಜನ ತೆಗೆದುಕೊಳ್ತಾ ಇಲ್ಲ ಅಂತಂದರೆ, ನೀವು ಅಧಿಕಾರದಲ್ಲಿದ್ದಾಗ 4ರಿಂದ 14ರವರೆಗೆ ಅಧಿಕಾರದಲ್ಲಿದ್ದಿರಿ, 91ರಿಂದ 96 ಇದ್ರಿ, ಆವಾಗ ಭಯೋತ್ಪಾದನೆ ಒಂದು ಪೀಕಿಗೆ ಹೋಗಿತ್ತು. ಕಾಶ್ಮೀರದಲ್ಲೇ ಕಾಶ್ಮೀರ್ ಪಂಡಿತರನ್ನು ಹೊರ ಹಾಕ್ಲಿಕ್ಕೆ ಶುರು ಆಗಿದ್ದೆ. ಆವಾಗ ಜಗಮೋಹನ್ ಮುಖ್ಯಮಂತ್ರಿ ಇದ್ದಾಗಲೇ ತಾನೇ
ವಿ ಪಿ ಸಿಂಗ್ರ ಕಾಲದಲ್ಲಿ ಅದು ಶುರು ಆಯಿತು. ನಂತರ ನರಸಿಂಹರಾವರ ಕಾಲ ಬಂತು. ಆವಾಗ ನೀವು ಯಾವುದೇ ಪಾಲಿಸಿಯನ್ನು ತೋರಿಸಲಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ರಿಯಾಕ್ಷನನ್ನು ತೋರಿಸಲಿಲ್ಲ. ಈಗ ಮಾತ್ರ ಹೇಳ್ತಿದ್ದೀರಿ, ಕೆಲವರು ಹೇಳ್ತಾರೆ ಕದನ ವಿರಾಮ ಮಾಡಬಾರ್ದಿತ್ತು, ಕದನ ವಿರಾಮ ಮಾಡಬೇಕಿತ್ತು. ನೀವು ಇವತ್ತಿನ ಮನೀಶ್ ತಿವಾರಿ ಹೇಳಿಕೆಯನ್ನು ನೋಡಿ ಅಜಿತ್. ಓಕೆ, ಮನೀಶ್ ತಿವಾರಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಬ್ಸರ್ವೇಷನನ್ನು ಮಾಡಿದ್ದಾರೆ ಅವರು. ಅವ್ರು ಹೇಳ್ತಾರೆ 91ನಿಂದ ಇವತ್ತಿನವರೆಗೆ ಯಾವ ಕಾಲಘಟ್ಟದಲ್ಲಿ ಅಮೇರಿಕಾ ಮೀಡಿಯೇಷನ್ ನಡೆದಿಲ್ಲ ಅಂತಕ್ಕಂಥದ್ದನ್ನು ನೀವು ಬಹಿರಂಗವಾಗಿ ಹೇಳಿ. ಆಗ ಮೀಡಿಯೇಷನ್ ಅವರು ಕ್ಲೇಮ್ ಮಾಡ್ತಿರ್ಲಿಲ್ಲ, ಈಗ ಕ್ಲೇಮ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ಈಗ ಕಾಲಚುಕ್ ಘಟನೆ ನಡೀತು. ಕಾಲಚುಕ್ ಘಟನೆ ನಂತರವೂ ಕೂಡ ನಾವು ದಾಳಿ ಮಾಡ್ಲಿಕ್ಕೆ ತಯಾರಿದ್ವಿ, ಬಟ್ ಅಮೇರಿಕಾ ನಮ್ಮನ್ನು ತಡೀತು. ಪಾರ್ಲಿಮೆಂಟ್ ಅಟ್ಯಾಕ್ ನಂತರ ಆರ್ಮಿ ಮೊಬಿಲೈಸೇಷನ್ ಆಗಿತ್ತು, 1.5 ತಿಂಗಳು ಅದು ಬಾರ್ಡರ್ನಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ತಡೆದ್ರೆ ಯಾರು? ಎಸ್, ಅಮೇರಿಕಾ ತಡೀತು. ಹೀಗಾಗಿ ಅಮೇರಿಕನ್ ಮೀಡಿಯೇಷನ್ ಅನ್ನೋ ಚರ್ಚೆಗೆ ಅರ್ಥ ಇಲ್ಲ ಅನ್ನೋದನ್ನು ಕಾಂಗ್ರೆಸ್ನ ಸಂಸತ್ ಸದಸ್ಯ ಮನೀಶ್ ತಿವಾರಿ ಅದನ್ನು ಹೇಳ್ತಿದ್ದಾರೆ. ಸೊ ನನಗನ್ಸುತ್ತೆ ಅಜಿತ್, ಅಂದರೆ ನಾನು ಬಿ ಜೆ ಪಿ ಕಾಂಗ್ರೆಸ್ ಅಂತಕ್ಕಂಥ ಬೈನರಿಯಲ್ಲಿ ಈ ವಿಷಯದಲ್ಲೂ ಬೀಳಬೇಕಾ ಅಂತಕ್ಕಂಥ, ಅಂದರೆ ಸೀಸ್ ಫೈರ್ ಯಾರು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಮತ್ತು ಸೇನೆ ಡಿಸೈಡ್ ಮಾಡಬೇಕಾಗತ್ತೆ. ನಮ್ಮ ಅಲ್ಲ, ನಾವು ಪಾರ್ಟಿ ರೌಂಡ್ಸ್ನಲ್ಲಿದ್ದೀವಿ ಫಾರ್ ಯುವರ್ ಇನ್ಫಾರ್ಮೇಷನ್. ಅಲ್ಲ, ಅದು ನಿಜ. ಆದರೆ ಈ ಹೇಳಿಕೆಗಳಿಗೆ ತುಂಬ ಅರ್ಥ ಇಲ್ಲ. ಇಲ್ಲ, ನೀವು ನೋಡಿ, ಅಮೇರಿಕನ್ ಇಂಟರ್ಫಿಯರೆನ್ಸ್, ಅಮೇರಿಕನ್ ಮೀಡಿಯೇಷನ್ ಬಗ್ಗೆ ವಿಪಕ್ಷಗಳ ಪ್ರಶ್ನೆಗಳಲ್ಲಿ ತಥ್ಯ ಇದೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಅದನ್ನು ಮಾತಾಡ್ತಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ. ಬಟ್ ಸೀಸ್ ಫೈರ್ ಯಾವಾಗ ಮಾಡಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದು, ಆ ನಿರ್ಣಯವನ್ನು, ಯುದ್ಧ ಮಾಡುವ ಅಧಿಕಾರವನ್ನು ನಾವು ಯಾರ ಕೈಯಲ್ಲಿ ಕೊಟ್ಟಿದ್ದೇವೋ ದೇ ಆರ್ ದ ಬೆಸ್ಟ್ ಜಡ್ಜ್ ಫಾರ್ ದ್ಯಾಟ್ ಅಂತ. ಅದರ್ವೈಸ್ ನೀವು ದಿನವೂ ಕೂತು ಚರ್ಚೆ ಮಾಡ್ಬೋದು. 10 ದಿನ ಆದಮೇಲೆ ಸೀಸ್ ಫೈರ್ ಮಾಡಬೇಕಿತ್ತ, 20 ದಿನ ಆದಮೇಲೆ ಸೀಸ್ ಫೈರ್ ಮಾಡಬೇಕಿತ್ತ. ಆ ದೃಷ್ಟಿಕೋನದಿಂದ ನನಗನ್ಸುತ್ತೆ ಕಾಂಗ್ರೆಸ್ನಲ್ಲೂ ಒನ್ ಪಾಲಿಸಿ, ಒನ್ ಸ್ಟ್ಯಾಂಡ್ ಅಂತಕ್ಕಂಥದ್ದಿಲ್ಲ. ಯಾಕಂದರೆ ಕಾಂಗ್ರೆಸ್ ವೆನ್ ಇಟ್ ವಾಸ್ ಇನ್ ಪವರ್ ದೇ ನೆವರ್ ಇಂಪ್ಲಿಮೆಂಟೆಡ್ ದಿಸ್, ನಾವು ದಾಳಿಯನ್ನು ಮಾಡಬೇಕು ಅಂತಕ್ಕಂಥ ಪಾಲಿಸಿಯೇ ಕಾಂಗ್ರೆಸ್ ಬಳಿ. ಎಸ್ ಎಸ್, ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.